ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹೋಳಿಯ ಸಂದರ್ಭದಲ್ಲಿ ಕಂಡುಬರುವ ಸುಗ್ಗಿ ಕುಣಿತ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಹೋಳಿ ಸಮೀಪ ಬರ್ತಾ ಇದ್ದಂತೆ ಎಲ್ಲಿ ನೋಡಿದ್ರೂ ಕೂಡ ಬಗೆ ಬಗೆಯ ವೇಷಧಾರಿಗಳು, ಕೋಲಾಟ, ಕುಮಟೆ ಪಾಂಗಿನ ಸದ್ದು ಸಡಗರ ಮುಗಿಲು ಮುಟ್ಟುತ್ತೆ. ಈ ಕುರಿತ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಗೆ ಬಗೆಯ ವೇಷಧಾರಿಗಳು, ಕೋಲಾಟ, ವಾದ್ಯಗಳ ಹಿಮ್ಮೇಳ, ಗುಮಟೆ ಪಾಂಗಿನ ಸದ್ದು ಇದು ಉತ್ತರ ಕನ್ನಡದ ಕಾರವಾರ ಮತ್ತು ಅಂಕೋಲದಲ್ಲಿನ ಸುಗ್ಗಿ ಹಬ್ಬದ ಸಂಭ್ರಮದ ದೃಶ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಳಿ ಸಮೀಪಿಸುತ್ತಿದ್ದಂತೆ ಸುಗ್ಗಿಯ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಇಲ್ಲಿನ ಹಾಲಕ್ಕಿ, ಕೋಮಾರ ಪಂಥ, ಕರೆ ಒಕ್ಕಲಿಗ, ನಾಮಧಾರಿ, ಅಂಬಿಗ, ಆಗೇರ ಸೇರಿದಂತೆ ವಿವಿಧ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ ಕುಣಿತವನ್ನ ಆರಂಭಿಸುತ್ತಾರೆ. ಅಂದಹಾಗೆ ಹಬ್ಬಕ್ಕೂ 11 ದಿನಗಳ ಮುಂಚೆ ಅವರ್ಸಾದ ಕೋಮಾರ ಪಂಥ ಸಮಾಜದವರು ಗ್ರಾಮದ ಕರಿದೇವರಿಗೆ ಪೂಜೆ ಮಾಡ್ತಾರೆ. ಸುಗ್ಗಿ ಕುಣಿತದ ತಂಡದವರು ಊರೂರು ತಿರುಗಿ ತಮ್ಮ ಸಮಾಜದವರ ಮನೆಗೆ ತೆರಳಿ ಕುಣಿತವನ್ನ ಪ್ರದರ್ಶಿಸುತ್ತಾರೆ. 7 ವರ್ಷಕ್ಕೊಮ್ಮೆ ನಡೆಯುವ ಸುಗ್ಗಿ ಮೇಳ ಬಹಳ ವಿಶೇಷವಾಗಿ ಕಂಡುಬರುತ್ತೆ. ತಮ್ಮ ಜನಾಂಗದವರು ನೆಲೆಸಿರುವ ಮನೆಗಳ ಮುಂದೆ ತೆರಳಿ ಸುಗ್ಗಿ ಕುಣಿತ ಮಾಡುವುದರಿಂದ ಯಾವುದೇ ರೋಗಗಳು ಮನೆಯವರಿಗೆ ಬರದಂತೆ ತಡೆಯುತ್ತದೆ ಅನ್ನೋದು ಇವರ ನಂಬಿಕೆ. 11 ದಿನಗಳ ಕಾಲ ಕರಿದೇವರ ಹೆಸರಿನಲ್ಲಿ ಊರೆಲ್ಲ ತಿರುಗಾಟ ಮಾಡಿ ಸುಗ್ಗಿಯ ಕೋಲಾಟವನ್ನು ಆಡ್ತಿದ್ದೇವೆ. ಈ ಒಂದು ಕೋಲಾಟಕ್ಕೆ ಪೂರ್ವ ತಯಾರಿಗಾಗಿ ತುರಾಯಿಗಳನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಬರ್ತಾ ಇದೆ. ಆದರೂ ಕೂಡ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯವನ್ನು ನಾವೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಒಂದು ಪಡೆಯಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಬರಿಗಾಲಲ್ಲೇ ಚಪ್ಪಲ್ಗಳನ್ನು ಧರಿಸದೆ ಬರಿಗಾಲಿನಲ್ಲಿ ನಾವು ಶುದ್ಧ ಶಾಕಾಹಾರಿಗಳಾಗಿ ನಾವು ಈ ಸುಗ್ಗಿ ಕಾರ್ಯಕ್ರಮ ಕರಿದೇವರ ಹೆಸರಿನಲ್ಲಿ ಆರಾಧ್ಯ ಭಾವನೆಯನ್ನು ಮಾಡ್ತಾ ಇದ್ದೇವೆ. ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ಹಿನ್ನೆಲೆ ಇದ್ದು, ಒಮ್ಮೆ ವೇಷ ತೊಟ್ಟು ಹೊರಟರೆ ಸುಗ್ಗಿ ಮುಗಿಯುವವರೆಗೂ ಇವರು ಕಾಲಿಗೆ ಪಾದರಕ್ಷೆ ಧರಿಸೋದಿಲ್ಲ. ಅಲ್ಲದೆ ಮಾಂಸಾಹಾರ ಸೇವನೆ, ದುಶ್ಚಟಗಳಿಂದ ದೂರವಿರ್ತಾರೆ. ಕುಣಿಯುವ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಮಾಡಿದಾಗ ಅವರು ನೀಡುವ ಆರತಿ, ಹರಿವಾಣ ಹಿಡಿದು ಕರಿದೇವರಲ್ಲಿ ಪ್ರಾರ್ಥಿಸಿ ಕುಣಿಯೋದೇ ರೋಮಾಂಚನಕಾರಿ. ಹೋಳಿಯ ದಿನದಂದು ಸುಗ್ಗಿ ಆರಂಭವಾದ ಸ್ಥಳಕ್ಕೆ ವಾಪಸ್ಸಾಗಿ ಕರಿದೇವರಿಗೆ ಪೂಜೆ ಸಲ್ಲಿಸಿ ತುರಾಯಿಗಳನ್ನ ದೇವರಿಗೆ ಅರ್ಪಿಸಿದ ಬಳಿಕವೇ ಸುಗ್ಗಿ ಕುಣಿತವನ್ನ ಕೊನೆಗೊಳಿಸುತ್ತಾರೆ. ನಮ್ಮಿಂದ ಏನಾಗುತ್ತೋ ಅದನ್ನ ಗುರು ಕಾಣಿಕೆ ಅದನ್ನ ಇಟ್ಟು ನಾವು ಅವರಿಗೆ ಕೊಡ್ತೀವಿ. ಅದನ್ನ ಅವ್ರ ತಳಗಿ ಮುಖಾಂತರ ನಮ್ಮ ಏನು ಮನೆಯಲ್ಲಿರುವಂತ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಕರಿದೇವರು ಬಂದು ತಗೊಂಡು ಹೋಗುವುದಂತೂ ಶಾಸ್ತ್ರ ಇದೆ. ಆ ಶಾಸ್ತ್ರದ ಪ್ರಕಾರ ಆ ತಳಿಗೆ ಕೊಣಿಸೋದ್ರ ಮುಖಾಂತರ ನಮ್ಮಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗುತ್ತೆ ಕರಿದೇವರು. ಅದೇ ಸಂಪ್ರದಾಯ ನಮ್ದು. ಇದರ ನಂತರ ಯಾವುದೇ ತೊಂದರೆ ತಾಪತ್ರೆ ಬಂದು ಕೂಡ ಕರಿದೇವರೇ ಮುಟ್ಟು ಅಂತ ಹೇಳಿಬಿಟ್ರೆ ನಮ್ದು ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಅದ್ರ ಸಲುವಾಗಿ ಈ ಸಂಪ್ರದಾಯದ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಕೂಡ ಮುಂದೆನೂ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರೂ ಸಹಕಾರ ಸುಧಾ ಇದೆ. ಮುಂದೆ ನಡೆಸ್ಕೊಂಡು ಹೋಗ್ತೀವಿ ನಾವು. ಒಟ್ನಲ್ಲಿ ಜಾನಪದ ಕಲೆಗಳು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆ ಇಂದಿಗೂ ನಡೆದುಕೊಂಡು ಬರ್ತಿರೋದು ವಿಶೇಷ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.